ಮಂತ್ರ ಮೂಲ ಗುರುರ್ ವಾಕ್ಯಂ. ಹೌದ್ರಿಪ್ಪ. ಜ್ಞಾನ ಮೂಲ ಗುರುರ್ ಮೂರ್ತಿ, ಮುಕ್ತಿ ಮೂಲ ಗುರುರ್ ಕೃಪಾ ಎನ್ನುತ್ತ ವರ್ಣರೂಪ ವಿನಾಮೂರ್ತಿ ಸರ್ವ ಚೈತನ್ಯದಾಯಕಂ ಸರ್ವವ್ಯಾಪ್ತಿ ಮಾಯಾ ಸ್ತುತಿ ಗುರುವೇ ನಮೋ ಸ್ತುತಿ ಎನ್ನುತ್ತ ಎನ್ನ ಆದ್ಯ ಗುರು ಪೂಜ್ಯ ಪಾದ ಮಾಯಿ ಮಖನಾಪುರದ ವಾಸವಾಗಿರತಕ್ಕಂತಹ ಯಾರಿಪ್ಪ? ಮೂರು ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯನವನ್ನ ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಎನ್ನ ಭಕ್ತಿಯಿಂದ ಹನಿ ಇಟ್ಟು ಹೌದು ಯುಗ ಯುಗಾಂತರ ಗುರು ಸೇವೆಯನ್ನ ಮಾಡಿಕೊಂಡು ಗುರು ಸೇವೆ ಒಳಗ ಸಾನಿ ಬೇರಾಗಿ ಸೌದ ಶ್ರೀಗಂಧದ ಕೊಡ್ಡಾಗಿ ನವದು ಹೌದೌದು. ಆ ಶ್ರೀಗಂಧದ ಭಕ್ತಿಯ ಸುದೆಯನ್ನ ಗುರುಚರಣಕ್ಕೆ ಸಮರ್ಪಿಸಿಕೊಂಡು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಹೌದೌದು. ಈ ಹುಚ್ಚದ್ದು ಉರಿವ ಸಂಸಾರದ ಕಿಚ್ಚನ್ನುಂಗಿ ವಿಷಯ ಪಾರಮಾರ್ಥ ಮತ್ತು ಪ್ರಪಂಚ ಐತೈತ್ರಿಪ್ಪ. ಮತ್ತ ಅದ್ರೊಳಗೆ ಇಟ್ಕೊಂಡ ನಾವು ವ್ಯವಹಾರ ಮಾಡಬೇಕಾಗಿತ್ತಲ್ಲ. ಹೌದು. ಈ ಹುಚ್ಚದ್ದು ಉರಿವ ಸಂಸಾರದ ಕಿಚ್ಚನ್ನುಂಗಿ ಚಿಜ್ಯೋತಿ ಹರಿದಿರತಕ್ಕಂತ ಯೋಗಿ ಪುರುಷ ಭೂಮಿ ತೂಕದ ಭಗವಂತನೊಂದಿಗೆ ದರಿಗೆ ಪಾದವನ್ನಿಟ್ಟ ಅಖಂಡ ಕರ್ನಾಟಕ ಐತಿಹಾಸಿಕ ಇವತ್ತಿನ ವಿಜಯಪುರ ಜಿಲ್ಲೆಯ ಯಾರಿಪ್ಪ? ಆ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಮುತ್ತಿನ ಗದ್ದಿಗೆಯನ್ನು ಹಾಕಿ ಹಗ್ಗ ಕೋಲಗಳಿಲ್ಲದ ಅಂತರ ಕಂಬಳಿ ಡೇರಿಯನ್ನು ಮಾಡಿಕೊಂಡು ಹಸುವಿಗೆ ಹಾಲುಣಿಸುತ್ತ, ಶಿಶುವಿಗೆ ಬೆನ್ನಿ ತಿನ್ನಿಸುತ್ತ, ಮ್ಯಾಲ ತುಪ್ಪನು ತಿನ್ನಿಸುತ್ತ, ಭಕ್ತರಿಗೆ ಭಾಗ್ಯವನ್ನು ಕೊಟ್ಟ ಮಕ್ಕಳಿಗೆ ಬಡತಾನವನ್ನ ಬೇಡಿಕೊಂಡು ಭಗವಂತನ ಸನ್ನಿಧಾನದಾಗ ಯಾವ ಏನು ಇಚ್ಛಾ ಮಾಡಿ ಬರ್ತಾರ, ಯಾವ ಸಂಕಲ್ಪವನ್ನು ಮಾಡಿಕೊಂಡು ಆತನ ಗುಡ್ಡ ಇರುತ್ತಾನ, ಆತನ ಸಂಕಲ್ಪವನ್ನು ಈಡೇರಿಸುವ ಜಾಗೃತ ದೇವನಾಗಿರತಕ್ಕಂಥವನು ಯಾರಿಪ್ಪ ಅಂತವರು? ನಾಡಗೌಡ ಅಮೋಘ ಸಿದ್ಧ, ಯೋಗಿ ಅಮೋಘ ಸಿದ್ಧ, ಹೌದು. ಶಿವಯೋಗಿ ಅಮೋಘ ಸಿದ್ಧ, ಋಷಿ ಅಮೋಘ ಸಿದ್ಧ, ಸಾಧು ಅಮೋಘ ಸಿದ್ಧ, ಹೌದು. ದೇಸಾಯಿ ಅಮೋಘ ಸಿದ್ಧ, ಹಿಂಗ ಅನೇಕ ನಾಮಗಳಿಂದ ಕರೆಸಿಕೊಳ್ಳತಕ್ಕಂತ ಹೌದ್ರಿಪ್ಪ. ಇವತ್ತ ತಮ್ಮೆಲ್ಲರ ಮುಂದೆ ಭಕ್ತಿಯನ್ನ ಡೊಳ್ಳಿನ ಪದಗಳನ್ನ ಹಾಡಲಿಕ್ಕೆ ಬರಮಾಡಿಕೊಂಡಿರತಕ್ಕಂತ ಯಾರಿಪ್ಪ? ಈ ಕುಂಬಾರಳ ಕಲಾ ಸಂಘದ ಕಥಾನಾಯಕ ಅಥವಾ ಚರಿತ್ರಾ ನಾಯಕನಾಗಿರತಕ್ಕಂತ ಪವಾಡ ಪುರುಷ ಯಾರಿಪ್ಪ? ಮಹಿಮಾಂತಕ ಶ್ರೀ ಶಿವಯೋಗಿ ಅಮೋಘ ಸಿದ್ದೇಶ್ವರನ ಪವಿತ್ರ ಗದಿಗೆ ಭಕ್ತಿಯಿಂದ ಹರಿಮಣಿಕೊಂಡ ಪುಣ್ಯಾತ್ಮರೇ, ಈ ಒಂದ ಮಂಗಲಮಯ ಕಾರ್ಯಕ್ರಮದೊಳಗ ಏನಾಗಿದ್ರಿಪ್ಪ? ಮುತ್ಯ ಮಾಳಿಂಗರಾಯರನ್ನ ಬರಮಾಡಿಕೊಂಡ ಮಾಳಿಂಗರಾಯರ ಜಾತ್ರೆಯನ್ನು ನೆರವೇರಿಸಿಕೊಂಡು, ಹೌದು, ಇಲ್ಲಿ ಹಿರಿಯರ ಕಾಲದಿಂದ ನಮ್ಮ ಡೊಳ್ಳಿನ ಶಿವಸ್ಥಾನ ಸೇವೆಯನ್ನು ಮಾಡತಕ್ಕಂತ ಆತ್ಮೀಯರು ಮತ್ತು ಈ ಶಿವಸ್ಥಾನದೊಳಗ ತಮ್ಮನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಜು ಮಾಸ್ತರ್ ಅವರು ಒಂದೆರಡು ಅನುಭವದ ನುಡಿಯನ್ನ ಇಲ್ಲಿ ಹೇಳಿದ್ರೆ ಬರ್ಬೇಕಾರ. ಏನ್ ಹೇಳಿರಿಪ್ಪ ನಿಮಗ? ಇತಿಹಾಸ ಅಥವಾ ಚರಿತ್ರೆ ಹೆಂಗಿರ್ತತಿಪ್ಪ ಅಂತಂದ್ರ, ಹಂಗ್ರಿ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಬರ್ತಕ್ಕಂಥದ್ದು ಇದೇನೋ ಜನಪದ ಜನರ ಆಡ್ತಕ್ಕಂಥ ಮಾತುಗಳು ಏನಾಗ್ತಾವ, ಮಾತಿನ ಮುಖಾಂತರ ಅವು ಜನಪದ ಆಗಿ ಹಂಗೆ ಉಳಿತಾವ ಅಂತ ತಿಳ್ಕೊಂಡ. ಹೌದು. ಹಿರಿಯರ ಹೇಳಿದ್ರು, ಏನ್ ಹೇಳಿಪ್ಪ? ಅರ್ಬೇನಿ ಮಾಡಿ ಒಳಗ ಸರಿಸುಮಾರು 50-60 ಎಕರೆ ಆಸ್ತಿ, ಇದರೊಳಗ 10 ಎಕರೆ ನಮ್ಮ ಆಸ್ತಿನ ಎಲ್ಲಿ ಹೋಯ್ತು ಅಂತಕ್ಕಂತ ವಿಚಾರ ಇಟ್ಕೊಂಡು ಹಿರಿಯರೊಳಗೆ ಚಿಂತೆ ಆದ್ರ ಏನಾಯ್ತ್ರಿಪ್ಪ ಮುಂದ? ನಮ್ಮ ಕೆಲವರ ದೇವಋಷಿ ಆಗಿರ್ತಕ್ಕಂತ ರಾಯ ಪೂಜಾರಿ ಅವರು ಭಂಡಾರದ ಗುರುತಿಟ್ಟು ಇನ್ನೊಂದ ನೋಡ್ರಿ, ಕಲ್ಲು ಶಿಲೆ, ಲಿಂಗ, ಆ ಮಹಾದೇವನ ಸ್ವರೂಪ ಆಗಿರತಕ್ಕಂತ ಮಹಿಮಾಂತಕ ಮಾಳಿಂಗರಾಯರಿಗೆ ಮುಂದಿನ ಹುಟ್ಟತಕ್ಕಂತ ಸೂಚನೆಯನ್ನು ಹೇಳಿಕೊಂಡ ಇಲ್ಲಿ ಗುರ್ತ ಮಾಡಿಕೊಟ್ಟು ಹೋಗ್ತೇನೆ, ಇದಕ್ಕೆ ದಿನಾನು ನೀವು ಪೂಜೆ ಮಾಡ್ಕೊತ ಹೋಗ್ರಿ, ನಿಮ್ದು ಕಳೆದಿರ್ತಕ್ಕಂತ ಭೂಮಿ ಸಿಗ್ತೈತಿ ಹೋಗ್ರಿ ಅಂತ ತಿಳ್ಕೊಂಡು ಅವ್ರು ಹೇಳಿ ಮುಂದೆ ಹೋಗಿಬಿಟ್ರಂತ. ಹೌದು. ಆ ನೆನಪಿನಗೋಸ್ಕರವಾಗಿ ಇಲ್ಲಿ ಮುತ್ಯ ಮಾಳಿಂಗರಾಯನ ಭವ್ಯವಾಗಿರತಕ್ಕಂತ ಸುಂದರವಾಗಿರತಕ್ಕಂತ ಮಂದಿರ ನಿರ್ಮಾಣ ಮಾಡ್ಯಾರ. ಆಗಿದ್ರಿಪ್ಪ. ಆ ಭಗವಂತನ ಸನ್ನಿಧಾನದಾಗ
ಇಲ್ಲಿ ಯಾರ ಸಂಕಲ್ಪವನ್ನು ಮಾಡಿಕೊಂಡು ಬಂದ ಯಾರಿಪ್ಪ? ಯಾರು ಬೇಕಾದವ್ರ ಹಾ ಹಾ ಯಾರಂದ್ರ ಅವ್ರ ಹೆಸರಿಟ್ಟು ಹೇಳಕ್ ಆಕೈತೇನ ಆಗಲ್ಲ. ಅಲ್ಲಿ ಬಂದ ಆ ತೀರ್ಥ ಬಳಸಿ ತಮ್ಮ ಕಾರ್ಯಕ್ಕೆ ಹೋದ್ರ 100ಕ್ಕೆ 100 ಶತಸಿದ್ಧ ಅಂತ ತಿಳ್ಕೊಂಡ ನಂಬಿಕೆ ಇಟ್ಟಿರ್ತಕ್ಕಂತ ಮಹಿಮಾಂತಕ ಮಾಳಿಂಗರಾಯನ ಪವಿತ್ರ ಗದಿಗೆ ಭಕ್ತಿಯಿಂದ ಅಗ್ನಿ ಮಾಡಿಕೊಂಡು ಹೌದು. ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಹೋದ ವಾರ 17 ಅಥವಾ 18ನೇ ತಾರೀಕು ಮಾಡ್ಬೇಕಂತ ಇಚ್ಛಾ ಅವ್ರದಿತ್ತು. ಏನಾಗಿದ್ರಿಪ್ಪ? ಏನೋ ಅವರಲ್ಲಿ ನಮ್ಮಲ್ಲಿ ಅನೇಕ ಆಘಾತಗಳಾದ ಕಾರಣವಾಗಿ ಅಥವಾ ಮುಂದಿನ ಭವಿಷ್ಯತ್ತ ಮಾನವರಾಗಿರ್ತಕ್ಕಂಥವ್ರು ನಿಮಗೆ ತಿಳಿಯಂಗಿಲ್ಲ. ಆ ಭಗವಂತಗ ಇಚ್ಛಾ ಬಂದ ಮತ್ತ ಬಹುಶಃ 24ಕ್ಕಂತ ತಾರೀಕು ಕೊಟ್ಟರು ಹೆಂಗೇನೋ ಗೊತ್ತಿಲ್ಲ. ಹೌದು. ಅದು ಇವತ್ತ ಬಂದ ನಾವು ನೀವು ಕೂಡಿಕೊಂಡು ಈ ಕಲಾ ಕಾರ್ಯಕ್ರಮದೊಳಗೆ ಭಾಗಿಗಳಾಗಿದ್ದೀವಿ. ಶ್ರವಣ ಮಾಡುವ ನನ್ನ ಶ್ರದ್ಧೆಯ ತಾಯಿ ತಂಗಿಯರೇ, ಹೌದು, ಮತ್ತು ಗುರುಬಂಧುಗಳೇ, ಈ ಅರಬೆನವಡಿ ಗ್ರಾಮದ ಸುತ್ತಿನ ಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಹಾಲು ಮತ ಶಿವಸ್ಥಾನ ಡೊಳ್ಳಿನ ಸೇವೆಯನ್ನ ಮಾಡತಕ್ಕಂತ ಎಲ್ಲಾ ಸಂಘದ ಒಡೆಯರೇ, ಕಲಾ ಬಂಧುಗಳೇ ಮತ್ತು ಕಲಾವಂತರೇ, ಅವರಿವರೆನ್ನದೆ ಈ ಬ್ರಹ್ಮ ವೇದಿಕೆಯನ್ನ ಉದ್ದೇಶಿಸಿಕೊಂಡು ಏನ್ ಮಾಡಿದ್ರಿಪ್ಪ ನೋಡ್ರಿ, ಯಾಕ ಸಿದ್ಧರಿಗೆ ಅಥವಾ ಈ ಭಂಡಾರದ ಒಡೆಯರಿಗೆ ಮಹಿಮಾಂತಕರು ಅನ್ಬೇಕು ಅಥವಾ ಅನೇಕ ಪವಾಡಗಳನ್ನ ಅವರಿಂತ ದಿನ ನಡೀತಾವ ಅಥವಾ ಇನ್ನೂ ತಕ್ಕ ಜಾಗೃತವಾಗಿರ್ತಕ್ಕಂಥ ದೇವ್ರು ಅನ್ಬೇಕಾಗೈತಿ. ಯಾದ್ರಿ ಎದಕ್ರಿಪ್ಪ? ನಿನ್ನೆ ನಮ್ಮ ಕೇದಾರ್ಲಿಂಗ ಶರಣರದಲ್ಲಿ ಪ್ರವಚನ ಐತೆ, ಕೆರೂರು ಶರಣರದಲ್ಲಿ. ಹೌದಿತ್ತು. ಆ ಮಳಿ ಗಾಳಿ ಬಂದ್ ಏನಾಗ್ಬಿಟ್ಟಿತ್ತಂದ್ರ ಏನಾಗಿದ್ರಿಪ್ಪ? ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು. ಸುಮ್ ಉಂಡು ಹೋಗ್ರಿಪ್ಪ ಅಂತಂದ್ರ ಅವ್ರಿಗೆ. ಹೆಂಗ್ ಉಣ್ತೀರಿ ಉಂಡ್ರಿ ಕರೆ ಏನಂದ್ ಬಿಟ್ರ ಮಲ್ಲ ಅವ್ರಿಗೆ ಉಂಡು ಹೋಗ್ಬಿಡ್ರಿ ಅಂದ್ರ ವಿಷಯ ನಿನ್ನೆ ನನಗವ್ರು ಮಾತಾಡ್ರು, ನಾಳೆ ಹಿಂಗಾದ್ರೆ ಹೆಂಗ ಅನ್ನತಕ್ಕಂತ ವಿಷಯ. ಆದ್ರ ನೋಡ್ರಿ, ಇವತ್ತು ತನ್ನ ಕಾರ್ಯಕ್ರಮ ಯಾವ ರೀತಿ ನಡಿಬೇಕನ್ನತಕ್ಕಂತ ವಿಚಾರವನ್ನ ಅವ ಮಾಳಿಂಗರಾಯನ ಹಾಕಿ ಕೊಟ್ಟಾನ್ರಿಪ್ಪ ಪಾಠ. ಯಾವ ಗಾಳಿ ಮಳಿ ಸಿಡ್ಲು ಕೋಲು ಮಿಂಚು ಏನೂ ಇಲ್ಲ. ಹೌದು. ಕೇಳೋರ್ಗಾಯ್ತು ಹಾಡೋರ್ಗಾಯ್ತು ಆನಂದವಾಗಿರತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೊಟ್ಟಾನ. ಹೌದು. ಅಂತ ಈ ಕಾರ್ಯಕ್ರಮದೊಳಗ ಒಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಆ ಆಧ್ಯಾತ್ಮಿಕ ಪ್ರವಚನವನ್ನು ನೆರವೇರಿಸಿಕೊಂಡ ಈ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂತ ಆ ಜ್ಯೋತಿರ್ಲಿಂಗ ಶರಣರ ಆಶ್ರಮದ ರೂವಾರಿಗಳಾದ ಕೇದಾರ್ಲಿಂಗ ಶರಣರಿಗೆ ಭಕ್ತಿಯಿಂದ ಹಣಿಮಣಿದುಕೊಂಡು ಇವತ್ತ ತಮ್ಮ ಪ್ರಾರಂಭಿಕವಾಗಿರತಕ್ಕಂತ ಸೇವೆಯನ್ನ ಸಲ್ಲಿಸಿರ್ತಕ್ಕಂತ ಯಾರಿಪ್ಪ? ಯಾವತ್ತು ನಮ್ಮ ಕೃಷ್ಣಾ ದಡಿ ಒಳಗ ಈ ಹಾಲು ಮತ ಡೊಳ್ಳಿನ ಸೇವೆಯನ್ನ ಮುಗುಲೆತ್ತರಕ್ಕೆ ಮುಟ್ಟಿಸಿರ್ತಕ್ಕಂತ ಯಾರಿಪ್ಪ? ಬಹುಶಃ ಅತ್ಯಂತ ಆತ್ಮೀಯದಿಂದ ಅವ್ರಿಗೇನ ನಾವು ತಂಗಿ ಅಂತ ಸಂಬೋಧನೆ ಮಾಡಿದ್ರು ಕಡಿಮೆನ ಅಥವಾ ನಮ್ಮ ಮಗಳಂತ ಸಂಬೋಧನೆ ಮಾಡಿದ್ರು ಕಡಿಮೆನ, ಒಳ್ಳೆಯ ಸುಶಿಕ್ಷಿತರು ಅಕ್ಷರಸ್ಥರಾಗಿ ಈ ಒಂದು ಅನುಭವದ ಸೇವೆಗಳನ್ನ ನುಡಿಗಳನ್ನ ತಮ್ಮ ಮುಂದ ಮುತ್ತಿನಂತ ಆ ಸೇವೆಯನ್ನ ಸಲ್ಲಿಸಿರ್ತಕ್ಕಂತ ಮುತ್ತೂರು ಗ್ರಾಮದ ಅಕ್ಷತಾ ಮತ್ತು ಕಲಾ ಬಳಗದ ಮುಖ್ಯ ಸಂಘದ ತಂಡದ ನಾಯಕರಾಗಿರ್ತಕ್ಕಂಥ ನಮ್ಮ ಮಾಳು ಮಾಸ್ತರ್ ಅವರಿಗೂ ಭಕ್ತಿಯಿಂದ ಮತ್ತು ಗೌರವದಿಂದ ನನ್ನ ನಮನಗಳನ್ನ ಹೇಳಿಕೊಂಡ ಅದಕ್ಕೊಂದು ಮಾತು ಹೇಳ್ತಾರಲ್ಲ, ಏನ್ ಹೇಳ್ತಾರಿಪ್ಪ? ಕೊರಡು ಕೊಣರುವುದು ಬಲು ಬರುಡು ಹೈನೋದು, ಕೊರಡು ಕೊಣರುವುದು ಬಲು ಬರುಡು ಹೈನೋದು, ಕುರುಡನಿಗೆ ಕನ್ನುವುದು ನಿನ್ನೊಲಮೆಯಿಂದ. ಹೌದು. ಯಾರ ಒಲಮೆಯಿಂದ? ನಿನ್ನ ಒಲಮೆಯಿಂದ ನಮ್ಮ 7 ಮಂದಿಯಾಗಿ ಯಾರ್ದೈತೇನಲ್ಲಿ ಒಲವೆ? ನಂಬದಲ್ರಿ, ಅದು ಗುರುವಿನ ಒಲಮೆ. ಅದಕ್ಕ ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಯೋತಿನ ಹೊಚ್ಚಿರತಕ್ಕಂಥವರು ಯಾರಿಪ್ಪ ಅಂತವರು? ನಡೆದಾಡುವ ದೇವರ, ಮಾತನಾಡುವ ದೇವರ. ಹೌದು. ಸರಿಸುಮಾರಾಗಿ ಈ 15 ವರ್ಷಗಳ ಏನ ನಾವು ಚಿತ್ರದಿಂದ ದೂರ ಆಗ್ಯಾರ. ಈ ಭಗವಂತನ ಸನ್ನಿಧಾನದಾಗ ಸಾಕಷ್ಟು ನಿಮ್ಮ ಮನೆ ಒಳಗಿಲ್ಲಿ ನಮ್ಮ ಕೋತ ಮಲ್ಲವಣ್ಣರಾಗಿರ್ಬೋದ ಅಥವಾ ಸಂಜು ಆಗಿರಬಹುದ, ನಮ್ಮಲ್ಲಿ ನಾಯಕರು ಬಹುಶಃ ಅವ್ರ ಹೆಸರು ಸಂಬಾ ನಾಯಕರು. ಹೌದು. ಈ ಎಲ್ಲಾ ಮಹಾನುಭಾವರ ಮನೆ ಒಳಗ ಉಂಡು ಉಟ್ಟು ಹೇಳ್ತಾರ ಅವ್ರ ಏನತ್ರಿಪ್ಪ? ಆ ಮಾನವ ರೂಪದಿಂದ ಈ ಶರೀರವನ್ನು ಧಾರಣ ಮಾಡಿಕೊಂಡ ಆ ಮಾಂಸದ ಪಿಂಡವನ್ನು ತ್ಯಜಿಸಿಕೊಂಡ ಮಹಾತ್ಮರನಿಸಿಕೊಂಡು ಮುತ್ಯ ಅಮೋಘ ಸಿದ್ಧನ ಮುಂಭಾಗದೊಳಗ ಮಠ ಕಟ್ಟಿಕೊಂಡ 2 ಹೊತ್ತು ಪೂಜೆಗಳನ್ನ ಕೈಂಕರ್ಯವನ್ನ ಕೈಗೊಳ್ಳತಕ್ಕಂತ ಆ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಸಿದ್ಧರತ್ನ ಮದಗೊಂಡೇಶ್ವರ ಅಪ್ಪನವರ ಒಂದು ಪವಿತ್ರವಾಗಿರತಕ್ಕಂತ ಪಾದಗಳಿಗೆ ಭಕ್ತಿಯಿಂದ ಹಣಿಮಣಿದುಕೊಂಡ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ನಾನು ಅರಬೆನವಡಿ ಮಾಳಿಂಗರಾಯರ ಕಮಿಟಿ ಮತ್ತ ಕುಂಬಾರಳ ಮುತ್ತೂರು ಕಲಾ ಸಂಘದ ವತಿಯಿಂದ ಭಕ್ತಿಯಿಂದ ಸ್ವಾಗತವನ್ನ ಮಾಡಿಕೊಂಡು ಒಂದೆರಡು ಮಾತಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ. ಅದಕ್ಕೆ ಕರ್ಸಾರ ನಿಮ್ಮಲ್ಲಿ ಮಾತಾಡ್ಲಕ್ಕ ಅಂದ್ರ
ಇದು ಹೆಂಗ ಆಕತಿ ಗೊತ್ತೈತಿ? ಹೆಂಗ್ರಿಪ್ಪ? ತಾಲೂಕ್ ಯಾರ್ದು? ಹಾ, ಕುಂಬಾರ ಹೌದಾರ. ಇರ್ಲಿ ಈಗ ಆಲ್ರೆಡಿ ನಮ್ಮ ಕಮಿಟಿ ಅವ್ರ ಹ್ಯಾಂಡ್ ಬಿಲ್ ಚಾಪ್ಸಾರ ತಮ್ಮ. ಏನತ್ರಿಪ್ಪ? ಆ ಪತ್ರಿಕೆ ಒಳಗ ಆ ರೀತಿ ಮಾಡ್ಯಾರಂತ ನೀ ಬ್ಯಾರೆದವ ಏನ್ ಬದಲಾಸೋದಿಯನ್ನ? ಏನಿಲ್ಲ. ಇರ್ಲಿ ಬಹಳ ಆನಂದ ಐತಿ. ಹೆಂಗ್ರಿಪ್ಪ? ಪಾರಮಾರ್ಥ ಮತ್ತು ಪ್ರಪಂಚ ಹಾ, ಎರಡು ವಿಷಯ ಇಟ್ಟಾರ. ಎರಡು ವಿಷಯ ಇಟ್ಟಾರ. ಪಾರಮಾರ್ಥ ಮತ್ತು ಪ್ರಪಂಚವಿ ಹೆಂಗದವಪ್ಪ ಅಂತಂದ್ರ, ಹೆಂಗ್ರಿಪ್ಪ? ನಿಮ್ಮೂರಾಗ ಪಂಚಮಿದು ಆಗ್ತತಿ? ಆಗ್ತಾವ್ರಿ. ಪಂಚಮಿ ನೋಡಿದಿ? ನೋಡಿದ್ವಿ. ಪಂಚಮಿಯಾಗ ಯಾರ್ಯಾರು ಬಂದಿರ್ತಾರೆ, ಏನೇನ್ ಮಾಡಿರ್ತೀರಿ? ಉಂಡಿ, ಕರ್ಚಿಕಾಯಿ, ಚೋಡ ಇವಾಗ ಮಾಡಿರ್ತೀವಿ. ಎಲ್ಲ ಉಂಡಿನ. ಹೌದು. ಖರೆ ಅದ್ರಾಗ ಇನ್ನೊಂದು ವಿಶೇಷವಾಗಿ ಯಾಕೆ ಪಂಚಮಿನ ಮಾಡ್ತಾರ ಅನ್ನೋದು ನಿನಗ ಗೊತ್ತಿಲ್ಲ. ನಾವೇ ಅಟ್ಕೊಂಡಿರ್ತೇನ್ರಿ. ಜೋಕಾಲಿ ಅಂತ ಆಡ್ತಾರ, ಗೊತ್ತೇನು? ಜೋಕಾಲಿ ಅಂತ. ಹೌದೌದು. ಏನು ಜೋಕಾಲಿ? ಹಾ, ಜೋಕಾಲಿ ಸಂಕೇತನ ಏನತಿ? ಒಂದು ಪಾರಮಾರ್ಥದ ಹಗ್ಗ, ಇನ್ನೊಂದು ಪ್ರಪಂಚದ ಹಗ್ಗ. ಹಗ್ಗ, ಯಾಕೆ ಹಗ್ಗ? ಹೆಂಗ? ಒಂದು ಪಾರಮಾರ್ಥದ್ದು, ಒಂದು ಪ್ರಪಂಚದ ಹಗ್ಗ ಐತಿ. ಪ್ರಪಂಚದ ಹಗ್ಗ ಬಿಟ್ರ ಜೋಕಾಲಿ ಏರಂಗೂ ಇಲ್ಲ, ಇಳಂಗೂ ಇಲ್ಲ. ಮತ್ತೆ ಪಾರಮಾರ್ಥದ ಹಗ್ಗ ಬಿಟ್ಟು ತೂಕೋತನಂದ್ರ ಜೋಕಾಲಿ ಏರಂಗೂ ಇಲ್ಲ, ಇಳಂಗೂ ಇಲ್ಲ. ಇವೆರಡು ಇದ್ರಣ ಏನಾಗ್ತದ? ತೂಗುತ್ತದ, ನಡೀತೈತೆ ಅಂತಕ್ಕಂತ ಮಾತು ಹೇಳ್ತಾರ. ಹೌದು. ಅದಕ್ಕೆ ಹೇಳ್ತಾರ, ಪ್ರಪಂಚ ಬ್ಯಾಡ ಅನ್ನೋದಿಲ್ಲ, ಪಾರಮಾರ್ಥ ಪಡಕೋ, ಅರವಿನ ಜನ್ಮಕ್ಕ ಗುರುವಿನ ಹುಡುಕೋ. ಪ್ರಪಂಚ ನಿನಗೆ ಯಾರು ಬ್ಯಾಡ ಅಂದೇ ಇಲ್ಲ. ಮಾಡು ಬ್ಯಾಡ ಅಂದ್ರು ಬಿಡು ಮಕ್ಕಳು ಯಾರು ಇಲ್ಲ. ಹೌದೌದು. 50 ವರ್ಷ ಪ್ರವಚನ ಹೇಳಿದ್ರೆ ಸಿದ್ದೇಶ್ವರ ಅಪ್ಪಗಳು 82 ವರ್ಷದ ಜೀವನದೊಳಗೆ ಎಟ್ರಿಪ್ಪ? 50 ವರ್ಷಗಳ ಕಾಲ ದೇಶ ವಿದೇಶದೊಳಗೆ ಹೋಗಿ ಪ್ರವಚನ ಹೇಳಿ ಬಂದ್ರ ಕರೆ ಯಾರು ಕುಡಿಯವ್ರ ಕಡಿಮೆ ಆಗಿಲ್ಲ, ಯಾರು ಸೇದವ್ರು ಕಡಿಮೆ ಆಗಿಲ್ಲ. ಆಗುದು ಹೇಳುತ್ತವ್ರು. ಸಿಟ್ಟಿಗೆ ಬರ್ಬೇಡ್ರಿ. ಯಾಕ್ರಿಪ್ಪ? ಇದು ಹೇಳೋದೈತಿ ಬರೀ ಪ್ರಪಂಚ. ಹೇಳುದು ಬರೀ ಏನೈತಿ? ಹೇಳುದು ತಮ್ಮ ಅದ ಮಾಡಬೇಡ ಅಂತ ಹೇಳೋದೈತಿ. ಕರೆ ಮಾಡೋದು ಏನೈತಿ? ತನಗೆ ತಿಳಿದಿದ್ದ ಮಾಡುದೈತಿ. ಹೇಳುತ್ತಾರ, ಕರೆ ಹೇಳಾವೇನು ಬಿಡ್ತಾರ ಲಾಸ್ಟ್ ಹೋಗಾಗ ಬಿಡಂಗಿಲ್ಲ. ಏನ್ ಬಿಡಪ್ಪ, ರೊಕ್ಕ ಕೊಟ್ಟು ಕರೆಸಿದ್ವಿ, ಇವ್ರು ನಮ್ಮದ ಹೇಳಾಕತ್ತಿರತ್ತ, ಅವ್ರು ಹತ್ತಿರ್ತಾರ. ಕರೆ ಈ ಹಾಡಿ ಹೋಗೋ ಮಕ್ಳ ಹಾಡ್ಯಾಗ ಸುಮ್ ಬರ್ತಾರ, ಹೋಗ್ತಿರ್ತಾರೆ. ಸುಮ್ಮರಂಗಿಲ್ಲ, ಇವ್ರಿಗೆ ಒಂದ್ ಚಟ ಇರುತ್ತೆ. ಅವ್ರಿಗೆ ಗೊತ್ತೈತಿ. ಈಗ ಸುಮ್ ನಾವು ಏರ್ಸಿದ ಅವ್ರಿಗೆ ಸ್ಟೇಜ್ ಮೇಲೆ, ಅವ್ರ ಸ್ಟೇಜ್ ಏರ್ಸಿದ್ರೆ ಅವ್ರು ಮಾತಾಡ್ತಾರಲ್ಲ, ವಾದ ಕೂಡಲೇ ಇವ್ರು ಮತ್ತ ಅದ್ನೇ ಇಟ್ಟೆ ಇವ್ರೊಂದ್ ಸ್ವಲ್ಪ ಸ್ಪೆಷಲ್ ಬ್ರ್ಯಾಂಡ್ ಕುಡಿತಿರ್ತಾರ, ಲೋಕಲ್ ಕುಡಿತಾರ. ಲೋಕಲ್ ಅವೆಲ್ಲ ಕುಡುಕರಿಗೆ ಗೊತ್ತಿರ್ತಾವ. ಅದಕ್ಕೆ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರ ನಾವು ಪ್ರಪಂಚಕ್ಕ ಮತ್ತು ಪಾರಮಾರ್ಥಕ ಲಕ್ಷ್ಯ ಕೊಡ್ಬೇಕಾಗೈತಿ. ಹೌದೌದು. ಸಿದ್ಧಾರ್ಥನಾಗಿರತಕ್ಕಂಥವ್ರು 3 ಮೆಟ್ಟಿ 6 ಕಟ್ಟಿ 5 ಗಟ್ಟಿ ದಾಟಿ 9 ಸಿದ್ಧಿ ಶಿಖರವನ್ನೇರಿ ಖುಷಿ ಕಳೆ ಕಿತ್ತಿ ಶಿಲೆ ಪಾರಮಾರ್ಥವನ್ನ ಬಿತ್ತಿ ಬೆಳೆದಿರತಕ್ಕಂಥವ್ರು ಒಂದು ಪದ್ಯ ಮಾಡ್ಯಾರ. ಏನತ್ರಿಪ್ಪ? ಆ ಪ್ರಪಂಚ ಅಂತಕ್ಕಂಥದ್ದನ್ನ ತುಚ್ಛವಾಗಿ ಅಥವಾ ಹೀನವಾಗಿ ಕಂಡಿಲ್ಲ. ಪಾರಮಾರ್ಥ ಅಂತಕ್ಕಂಥದ್ದನ್ನ ಏನು ತಲೆ ಮೇಲೆ ಎತ್ತುಕೊಂಡ ಹೋಗಿಲ್ಲ, ಕೊಂಡಿಲ್ಲ. ಇಲ್ಲಿ ವಿಶೇಷವಾಗಿ ಇರುವ 84 ಲಕ್ಷ ಜೀವರಾಶಿ ಒಳಗ ಭಕ್ತಿಯ ತವರೂರು ಮುಕ್ತಿಯ ಮಾಮನಿ ನಮ್ಮಿ ಭಾರತ ಅನ್ನತಕ್ಕಂಥದ್ದೇನು ಕರೆದಾರ. ಹೌದೌದು. ಇದು ಎಲ್ಲಾಕು ಏನಪ್ಪಾ ಅಂತಂದ್ರ ಪ್ರಪಂಚ ಅಂತಕ್ಕಂಥದ್ದು ಹೇಳ್ತಾರ. ಇದು ಮಾಡಬೇಡ್ರಿಪ್ಪ, ಇದು ಕೆಟ್ಟದ್ದೈತಿ ಅಂತ ಯಾರು ಹೇಳಿಲ್ಲ. ಹೌದು. ಮಾಡ್ರಿ, ಕರೆ ನಿಮ್ಮ ಚಿತ್ತ ಎಲ್ಲಿಡ್ಬೇಕು? ಪಾರಮಾರ್ಥದ ಮೇಲೆ ಇಟ್ಟು ಮಾಡ್ರಿ, ಹಿಂಗ ಪ್ರಪಂಚ ಮಾಡ್ರಿ ಅಂತ ಹೇಳ್ಯಾರ. ಕರೆ ನಾವೇನ್ ಮಾಡ್ಕೊಂಡ್ ಕೂತೀವಿ? ಇದ್ರಾಗ ಮುನಿಗಿ ಬಿಟ್ಟು ಇದ ನಮ್ ಪ್ರಪಂಚ, ಇದ ನಮ್ಮ ದಂಡಿಗೆ ಹಚ್ಚೋದು ಅಂತ ತಿಳ್ಕೊಂಡ ನಮ್ಮ ಹೆಂಡ್ರು, ನಮ್ಮ ಮಕ್ಕಳು, ನಮ್ಮ ತಾಯಿ ತಂದಿ ಬಂಧು ಬಳಗ, ಇದ ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಅನ್ನತಕ್ಕಂಥದ್ದ ನಾವ್ನೊಳಗೆ ಬಂಡಿ ಎತ್ತಿನ ಗಾಡಿಯಾಗ ಹೇರ್ಕೊಂಡ್ ಇದ್ರಾಗ ಹೊಂಟಿವಿ. ಮತ್ ಇದ್ರಾಗ ನಾವು ದಂಡಿಗೆ ಹೋಗ್ಬೇಕಾರ ಪಾರ ಆಗುದ ಹೆಂಗ ಆಗುದ್ರಿಪ್ಪ? ಅದಕ್ಕೆ ಹೇಳ್ತಾನವ, ಒಂದ ನದಿ ದಾಟಬೇಕಾರ ಅಂಬಿಗೆನ ಸಂಘ ಮಾಡ್ಬೇಕಾಗ್ತದ. ಯಾರ್ದು? ಅಂಬಿಗೆ ಅಂದು. ಒಂದು ವಸ್ತು ಆಭರಣ ಆಗ್ಬೇಕಾಗಿತ್ತಪ್ಪ ಅಂದ್ರ ಪತ್ತಾರಣ ಸಂಘ ಮಾಡ್ಬೇಕಾಗ್ತದ. ಮಣ್ಣು ಹೋಗಿ ಮಡಿಕೆ ಆಗ್ಬೇಕಾದ್ರೆ ಕುಂಬಾರನ ಸಂಘ ಮಾಡ್ಬೇಕಾಗ್ತದ. ಹಂಗ ಹಾಲು ಅಂತಕ್ಕಂಥದ್ದ ಅದ್ರೊಳಗ ಬೆಣ್ಣಿನೂ ಐತಿ, ಮೊಸರು ಐತಿ, ಮಜ್ಜಿಗೆ ಐತಿ, ತುಪ್ಪ ಐತಿ. ಆ ತುಪ್ಪ ಹೊರಗೆ ಬರ್ಬೇಕಾದ್ರೆ ಎದ್ರ ಸಂಘ ಮಾಡ್ಬೇಕಾಕತಿ? ಕಡಗೋಲಿನ ಸಂಘ ಮಾಡ್ಬೇಕಾಗ್ತದೆ. ಹೌದಲ್ಲ? ಹಂಗ ಪ್ರಪಂಚ ಅನ್ನತಕ್ಕಂಥದ್ದು ಮೊದಲ ಹಾಲೈತಿ, ಅದರಿಂದ ಸದ್ಗತಿ ಅನ್ನತಕ್ಕಂಥದ್ದು ನಾವು ಕಾಣಬೇಕಪ್ಪ ಅಂದ್ರ ತುಪ್ಪ ಹೆಂಗ ಬರ್ತೈತಿ ನೋಡು, ಬರ್ತದ. ಹಂಗ ಪಾರಮಾರ್ಥ ಅನ್ನತಕ್ಕಂಥದ ಅದನ್ನ ನೀವು ಊಟಕ್ಕರೆ ಬಳಸ, ಮಾಳಿಂಗರಾಯ ಅಮೋಕ್ಷದ ಮುಂದೆ ಹೋಗಿ ದೀಪಕ್ಕರೆ ಬಳಸು. ಆದ್ರ ಹಾಲ ಇನ್ನೊಂದು ಗಳಿಗೆ ಮತ್ತೊಂದು ಗಳಿಗೆ ಜಾಸ್ತಿ ಇಟ್ಟಿಪ್ಪ ಅಂದ್ರೆ ಏನಾಕತಿ? ಒಡದಾಕ ಚಿಪ್ಪಾಡಾಕದ್ರಿಪ್ಪ, ಒಡದ್ ಹೋಗ್ತದ. ಹಂಗ ಪ್ರಪಂಚ ಅನ್ನತಕ್ಕಂಥದ್ದು ಏನತಿ?
ಎಷ್ಟೋ ನಾವು ಜಾಯ್ಕೆ ಮಾಡಿದೆ ಅಂದ್ರೂ ಸುದಿಕ್ ಅದ ಹೊಡಿತೈತಿ. ಹೌದು ನೋಡ್ರಿ ಪ್ರಪಂಚದಾಗ ದುಃಖಗಳು ಬರ್ತಾವ್ರಿಪ್ಪ. ಹೆಂಗ ಬರ್ತಾವ? ಹೇಳ್ತೇವ್ ಸಾಯಣ್ಣ ರೀ. ಯಾಕ ಅದನ್ನ ಹೇಳ್ತಾರಪ್ಪ ಅಂದ್ರ ಅದ್ರ ಬಹಳ ಅಂಟಿಕೊಂಡತಿ ಸುಬ್ಬು, ಅದನ್ನ ಬಿಟ್ಟು ಬೇರೆ ಹಂಗ ದುಃಖಗಳು ಬರ್ತಾವ. ಹೌದು ಪಾರಮಾರ್ಥದೊಳಗ ಇದೇ ವಿಜಯಪುರ ಜಿಲ್ಲೆಯ ಈಗಿನ ಸಿಂದಗಿ ತಾಲೂಕ ಹಾ ಹಾ ಹುಣಸ್ಯಾಳ ಅಂತಕ್ಕಂತ ಒಂದು ಗ್ರಾಮ. ಏನಾಗಿದ್ರಿಪ್ಪ? ಸಿಂದಗಿ ತಾಲೂಕು ಹುಣಸ್ಯಾಳ, ಜೇವರ್ಗಿ ತಾಲೂಕು ಮುರುಘಾನೂರ. ಹೌದು ಹೌದು. ಮುರುಘಾನೂರ್ಕ 101 ಮಂದಿ ಧರ್ಮರೊಳಗ ಮುರಿಯಾರ ಸಿದ್ಧ ಅಂತ ತಿಳ್ಕೊಂಡ, ಅಂದ್ರೆ ಅಮೋಘ ಸಿದ್ಧ ಅಂತ ತಿಳ್ಕೊಂಡ ನನ್ನಪ್ಪ ಕಡಿವುಟ್ಟ ಕಣ್ಣು ಮುಚ್ಚನ ಬಡ್ಡಿ ದೇವರ ಅಲ್ಲಿಗೆ ವಾಸ ಜನ. ಹೌದೌದು. ಅಲ್ಲಿ ಬಿಳಿಯನೆಪ್ಪ ಮಹಾರಾಜರಂತ ತಿಳ್ಕೊಂಡ ಆಗಿ ಹೋದ್ರ ಒಬ್ರು ಬಿಳಿಯನೆಪ್ಪ ಮಹಾರಾಜರನ್ನ ಆದ್ರಿಪ್ಪ. ಹೌದು. ಬಿಳಿಯನೆಪ್ಪ ಮಹಾರಾಜರೊಳಗ ದಿನನಿತ್ಯ ಏನಿತ್ತಂದ್ರೆ ಸಿದ್ಧಪತ್ರಿಯನ್ನು ಸೇದುವಂತ ಒಂದು ಸ್ವಭಾವ. ಹೌದೌದು. ಸಿದ್ಧಪತ್ರಿ ಅಂದ್ರೆ ಏನು ಗೊತ್ತಾಕತ್ಲೆ? ಗೊತ್ತಾಗತ್ತೆ ನಮ್ಮ. ಇದನ್ನ ದಿನನಿತ್ಯ ಸೇದಿದು ಕುದುರೆ ಮೇಲೆ ಸಂಚಾರ ಮಾಡೋದು, ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಅಥವಾ ಹಳ್ಳಿ ತಿರುಗಬೇಕಾದ್ರೆ ಕುದುರೆ ಮೇಲೆ ಅಡ್ಡಾಡ್ತಿದ್ದ. ಹೌದು. ಒಂದಿನ ಸಿಂದಗಿ ತಾಲೂಕು ಹುಣಸ್ಯಾಳಕ್ ಹೋಗ್ಬೇಕಂತ ತಿಳ್ಕೊಂಡ ಇಂತ ಏಪ್ರಿಲ್ ಮೇ ತಿಂಗಳ ಬ್ಯಾಸಗಿ ಟೈಮ್ದಾಗ ಹೊಂಟ ನಿಂತ. ಯಾರು? ಸಿದ್ದಪ್ಪ ಬಿಳಿಯನೆಪ್ಪ ಮಹಾರಾಜ. ಹೌದು. ಮುರುಘಾನೂರು ಬಿಳಿಯನೆಪ್ಪ ಮಹಾರಾಜರು ಹೊಂಟ್ರಂತ. ಮಹಾರಾಜರು ದಾರಿ ಒಳಗ ಬಿಸಿಲು ಜಾಸ್ತಿ ಆಯ್ತು, ಒಂದು 4 ತಾಸು ಎಲ್ಲಾರ ರೆಸ್ಟ್ ಮಾಡಿ ಇಳುವತ್ನ್ಯಾಗ ಹೋದ್ರ ಅಂತ ತಿಳ್ಕೊಂಡ ಆ ಜೀವರ್ಗಿ ನಂತರ ಎಲ್ರಿಪ್ಪ ಮುರುಘಾನೂರ್ ನಂತರ ದಾರಿ ಒಳಗ ಸಾವಳಗಿ ಕಣ್ಣೋಳಿ ಅಂತಕ್ಕಂಥ ಊರತಿ. ಆ ಕಣ್ಣೋಳಿ ಊರಿಗೆ ಬಂದ ಊರವರೆಗಿನ ದಂಡಿ ಒಳಗ ಆರಾಮ್ ಮಾಡಾಕತ್ತಿದ್ರು. ಹೌದು. ಅಲ್ಲಿ ಆರಾಮ್ ಮಾಡಿ ನಿಮಗೆ ಪಾರಮಾರ್ಥದ ವಿಷಯ ಬರ್ಬೇಕಾಗೈತೆ. ಸುಮ್ಮ ತುಸು ದಮ್ ದಮ್ ಬೀಸ್ಕೊಂಡ ಎಲ್ಲಿ ಈಗಿನ ಸಿಂದಗಿ ಹುಣಸ್ಯಾಳ ಗ್ರಾಮಕ್ಕೆ ಬಂದ್ರು. ಬರುದ್ರೊಳಗ ಗೌಡ್ರ ಮನಿ ಒಳಗೆ ಹೋಗಿ ಕೂತ್ರು. ಗೌಡ್ರು ನಮ್ಮ ಮನೆಗೆ ಮಹಾರಾಯರು ಬಂದಾರ ಅಂತ ತಿಳ್ಕೊಂಡ ಪಂಚಾಮೃತದ ಅಡಿಗೆಯನ್ನ ಮಾಡಿ ಹೆಣ್ಮಕ್ಳು ಮನೆಯಾಗ ಗೌಡ್ರು ಎಲ್ಲಾರು ಕೂಡಿಕೊಂಡ ಅಮೃತದಂತ ಅಡಿಗೆ ಮಾಡಿ ಮುಂದಿಟ್ರು. ಅವಾಗ ಗೌಡಗ ತಾನ ಮಹಾರಾಯ ಏನತ್ತಾರಿಪ್ಪ? ಗೌಡ್ರ, ನಾವು ಇನ್ನೂ ಊಟ ಇದ್ರಾಗಿಲ್ಲ, ಮತ್ತ ಎಲ್ಲಾ ಮಾಡ್ಯಾರಿ ಪಂಚ ಪಕ್ವಾನಕರಿ ಹೇಳ್ತಕ್ಕಂತ ಮಾತಂದ್ರು. ಅವಾಗ ಗೌಡ್ನು ಶಾಣೆ ಇದ್ದ. ಯಾಕ ಮಹಾರಾಜರಿಗೆ ಉಣ್ತಕ್ಕಂತ ಊಟನ ಬೇರೆ ಐತ್ಲಿ ಅಂತ ತಿಳ್ಕೊಂಡ ಓಡಿ ಏನ್ ಮಾಡಿದ್ರು? ಅಲ್ಲಿ ಇಸ್ಲಾಂ ಧರ್ಮದ ಒಬ್ಬ ದಾವಲ್ ಅಂದ್ರೆ ಏನು ದಸ್ತಪ್ಪ ಅಂತ ತಿಳ್ಕೊಂಡ ಮನುಷ್ಯ ಇದ್ದ. ಹೌದು. ಆ ಮನುಷ್ಯನ ಮನೆಗೆ ಹೋಗ್ಬೇಕನ್ನತಕ್ಕಂತ ವಿಚಾರ ಇಟ್ಕೊಂಡು ಅವಾಗ ಕೂತಿದ್ದ. ಅವಾಗ ಗೌಡ್ರು ಹೇಳ್ತಾರೆ, ಯಪ್ಪ ನಿಮ್ಗೆ ಬೇಕಾದ ವಸ್ತು ನಿಮ್ಮ ಊಟ ನಮ್ಮ ಇಲ್ಲಿ ದಸ್ತಪ್ಪ ಅಂತದಾನ, ಅವನ ಮನೆಗೆ ಹೋದ್ರೆ ಸಿಗ್ತೈತೆ ಅಂತಕ್ಕಂತ ಮಾತು ಹೇಳಿದ್ರು. ಹೌದು. ಅವಾಗ ನೇರವಾಗಿ ನಮ್ಮ ಬಿಳಿಯನೆಪ್ಪ ಮಹಾರಾಯ ದಸ್ತಪ್ಪನ ಮನೆಗೆ ಹೋದ. ಅವಾಗ ದಸ್ತಪ್ಪ ಬರ್ರಿ ಅಂತ ತಿಳ್ಕೊಂಡ ಮಹಾತ್ಮರ ಪಾದ ತೊಳೆದು ಒಳಗೆ ತಗೊಂಡ. ಅವಾಗ ಅವತನ ಏನತ್ರಿಪ್ಪ? ಲಕ್ಷಾನ ಮಠದಾಗ ಹೋಗಿ 12 ವರ್ಷಗಳ ಕಾಲ ಗುರು ಸೇವೆಯನ್ನ ಮಾಡಿಕೊಂಡ್ರ ಈ ಪ್ರಪಂಚ ಬ್ಯಾದ ಅಂತ ತಿಳ್ಕೊಂಡ ಪಾರಮಾರ್ಥದ ಹಗ್ಗ ಹಿಡಿಬೇಕಂತ ತಿಳ್ಕೊಂಡ ಪಾರಮಾರ್ಥದ ದಾರಿ ತುಳಿಬೇಕಂತ 12 ವರ್ಷ ಆ ಸಿದ್ಧಲಿಂಗನ ಸೇವೆ ಮಾಡಿದೆ. ಸಿದ್ಧಲಿಂಗ ಏನಂದಿದ್ದ? ನಿನಗೆ ಗುರು ಉಪದೇಶ ಕೊಡತಕ್ಕಂತ ಗುರು ಆಗಿರತಕ್ಕಂತ ನಿನ್ನ ಮನೆಗೆ ನನ್ನ ಗುರು ಹಿಡಿದು ಬರ್ತಾನ, ಅವನನ್ನು ಗುರುತಿಸಿಕೊಂಡ ಈ ಪ್ರಪಂಚದ ಹಗ್ಗರದ ಪಾರಮಾರ್ಥದ ಹಗ್ಗ ಹಿಡ್ಕೋಪ ಅಂತ ಹೇಳಿದ. ಅವಾಗ ಬಿಳಿಯನೆಪ್ಪ ಮಹಾರಾಜರ ಸಾಕ್ಷಾತ್ ಕುದುರೆ ಹೋದ ಅವನ ಮನೆ ಮುಂದೆ ತರಿವಿ, ಏ ದಸ್ತಪ್ಪ ನನ್ನ ಪತ್ರ ನಿನ್ನ ಅಂತ್ಯಕೈತೆ ಅಂತ ಕೊಡುವಂತ ಹೋಗಿ ಕುದುರೆ ತರಿಬಿದಾಗ ಏನಾದ್ರಿಪ್ಪ? ಸಿದ್ದಪ್ಪ ಆ ಬಿಳಿಯನೆಪ್ಪ ಮಹಾರಾಜರಿಗೆ ಒಳಗೆ ತಗೊಂಡ ದಸ್ತಪ್ಪ ಮಹಾರಾಜರ ಆ ಚಿಲಿಮಿ ತುಂಬಿ ಕೊಟ್ಟಿರತ್ತ. ಆರಾಮ ಇಬ್ರು ಕೂಡಿ ಸೇದಿರತ್ತ. ಏ ನಿನಗ ಉಪದೇಶ ಆಗೇತೋ ಇಲ್ಲೋ ಅಂತ ದಸ್ತಪ್ಪಗೆ ಕೇಳಿದ್ರಂತ. ಏನ್ ಹೇಳಿದ ದಸ್ತಪ್ಪ? ಅವಾಗ ಇಲ್ಲಪ್ಪ ಮತ್ತೇನೋ ಸಿದ್ಧಲಿಂಗ ಹೇಳ್ಯಾನ, ಇಂತಲ್ಲಿ ಹೋಗ್ಬೇಕು ಹಿಂಗ ಮಾಡ್ಬೇಕು ಅಂತಕ್ಕಂಥದ್ದು ನನಗ ಹಂಗ ಜಾಗೃತದೊಳಗೆ ಏನೋ ಕಾಣಿಸಾಕತ್ತೆ ವಿಚಾರ ಅಂದಾಗ, ಹೌದಪ್ಪ 12 ವರ್ಷ ಲಕ್ಷಾನ ಮಠದಾಗ ದುಡ್ದೆ, ನಿನಗೆ ಗುರು ಉಪದೇಶ ಕೊಡಾಕ ನಿನ್ನ ಮಣಿ ತನಕ ಬರ್ತಾನ ದೇವರ ತಂದಾನ. ಅದಕ್ಕೆಪ್ಪ ಇವತ್ತು ನನ್ನ ಜನ್ಮ ಕಲ್ಯಾಣ ಆಯ್ತು, ನೀ ನನಗೆ ಉಪದೇಶ ಕೊಡ್ಬೇಕಂತಂದಾಗ ಬೆಳಗ ಸೂರ್ಯೋದಯಕ್ಕೆ ಬ್ರಾಹ್ಮಿ ಮುಹೂರ್ತದಾಗ ಎದ್ದ ಆ ದಸ್ತಪ್ಪಗ ಉಪದೇಶ ಕೊಟ್ಟ. ಅವನೇ ದಸ್ತಪ್ಪ ಹೋಗಿ ಈಗ ದಸ್ತಪ್ಪ ಮಹಾರಾಜ ಅಂತ ತಿಳ್ಕೊಂಡ ಎಲ್ಲಿ ಮುರುಘಾನೂರ್ದಾಗ ಮಠ ಕಟ್ಟ್ಯಾನ. ಆ ಮುರ್ಯಾಳ ಸಿದ್ದನ ಬಲಭಾಗದಾಗ ಅದಕ್ಕೆ ಪುಣ್ಯಾತ್ಮಿ ಪಾರಮಾರ್ಥ ಅಂತಕ್ಕಂಥದ್ದು ಹೆಂಗೈತೆ ಅಂದ್ರ ತಾನು ಮಾಡಿರ್ತಕ್ಕಂತ ಪುಣ್ಯ ತನ್ನ ಹುಡುಕಿಕೊಂಡು ಹೆಂಗ ಬರ್ತೈತಿ ನೋಡ, ಹಂಗ ಪಾರಮಾರ್ಥ ಅಂತಕ್ಕಂಥದ್ದನ್ನ ನಾವು ಎಷ್ಟೇ ಅದನ್ನ ಗಾಳಿಯಾಗಿಟ್ರು ಹಾರಂಗಿಲ್ಲ, ನೀರಾಗಿಟ್ರು ಮುನಿಗಿರಂಗಿಲ್ಲ, ಬೆಂಕಿಯಾಗಿಟ್ರು ಸುಟ್ಟಿರಂಗಿಲ್ಲ, ಅಥವಾ ತಕಡೆಯಾಗಿಟ್ಟು ತೂಗ್ತನಂದ್ರು ತೂಗಂಗಿಲ್ಲ, ತೂಗಲಾರದಂತ ವಸ್ತು ಅದ. ಅದಕ್ಕೆ ಪುಣ್ಯಾತ್ಮರೇ ಮುಂದಿನ ಒಂದು ವ್ಯವಹಾರದೊಳಗ
ಇಲ್ಲಿ ನಾ ಹೇಳಿಲ್ಲ ಪ್ರಾರಂಭಿಕವಾಗಿ ಮದಗೊಂಡೇಶ್ವರರು ಒಂದು ಪದ್ಯ ಹೇಳ್ಯಾರತ್ತ. ಪ್ರಪಂಚ ಬ್ಯಾಡನುದಿಲ್ಲ ಪಾರ್ಮಾರ್ಥ ಪಡಿಕೋ ಅರವಿನ ಜನ್ಮಕ ಗುರುವಿಗಿ ಹುಡಕೋ ಗುರುಹಾನು ಗಂಭೀರ ಗುಣದಲ್ಲಿ ಸುಂದರ ಗುರುಹಾನು ಗಂಭೀರ ಗುಣದಲ್ಲಿ ಸುಂದರ ಶಿಷ್ಯ ಕುಡಿಶನ ಹಾಲ ಗಡ್ಡ ಗಡ್ಡ ಶಿಷ್ಯ ಕುಡಿಶನ ಹಾಲ. ಅದಕ್ಕೆ ಹೇಳ್ತಾರ ಯಾರಿಗೆ ಯಾರಿಲ್ಲ ಗುರುವಿಲ್ಲದೆ ನಿರ್ವ ಇಲ್ಲ. ಏ ಸುಳ್ಳದು ಸಂಸಾರ ಮಾಡದ ಬೇಜಾರ ಸುಳ್ಳದು ಸಂಸಾರ ಮಾಡದ ಬೇಜಾರ ಒತ್ತ ಈ ರೀತಿಯಾಗಿ ಪ್ರಪಂಚ ಐತಿ ಪುಣ್ಯಾತ್ಮರೇ. ಇರ್ಲಿಯಪ್ಪ ಅಲ್ಲೇ ನಿಮ್ಮ ಕಿಶೆದಾಗ ಇಟ್ಟುಕೊರಿ ಅದ ನನಕ. ಈ ರೀತಿಯಾಗಿ ಪ್ರಪಂಚ ಅಂತಕ್ಕಂಥದ್ದನ್ನು ಹೇಳ್ತಾರ ಮತ್ತು ಪಾರಮಾರ್ಥ ಅಂತಕ್ಕಂಥದ್ದನ್ನು ಹೇಳ್ತಾರ. ಅದಕ್ಕೆ ಅತ್ಯಂತ ಆತ್ಮೀಯ ಸೊಮ್ಮುರಿ ಇದೇನೋ ಮುಂಗಾರ ಮಳೆ ಇದ್ದಂಗ್ರಿ ಕುಂಬಾರ ಟಿಮ್ಮ. ಇನ್ನು ನಿಮ್ಮ ಭೂಮಿಗೆ ಹಸಿಯಾಗಿ ಒಕ್ಕಲತನ ಮಾಡುವಂಗ ಬಿತ್ಕಿ ಮಾಡುವಂಗ ನಮ್ಮ ಮುತ್ತೂರು ಕಲಾ ಸಂಘದ ಕಲಾವಿದರಾಗಿರ್ತಕ್ಕಂಥವ್ರು ಅತ್ಯಂತ ಕಾಮಿಡಿ ಕಿಂಗ್ ನಮ್ಮ ಬಸಣ್ಣ ನಿಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ನಗಸ್ತಾನ. ಅದಕ್ಕೆ ಶ್ರದ್ಧೆಯ ತಾಯಿ ತಂಗಿಯರೇ ಬಹಳ ವಿಶೇಷವಾಗಿರ್ತಕ್ಕಂಥವ್ರು ನೋಡ್ರಿ. ಆರ್ತಿಗೊಂದು ಹೆಣ್ಣಂತ ಕೀರ್ತಿಗೊಂದು ಗಂಡಂತ ಮಗನು ನಮ್ಮವನ ಮಗಳು ನಮ್ಮವ್ರ ತಿಳ್ಕೊಂಡ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವ್ರು ಹೇಳುವಂಗ ಇವ ನಾರವ ಎಂದು ಎನಿಸಿದಿರಯ್ಯ. ಇವ ನಮ್ಮವ ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳ್ತಾರ. ಅಷ್ಟೇ ಅಲ್ಲ ಇವ ನಮ್ಮ ಮಹಾಮನೆಯ ಮಗ ಎಂದೆನಿಸಯ್ಯ. ಅದಕ್ಕ ನಿಮ್ಮ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂದಂಗ ಮಗಳು ಮಗ ನಮ್ಮ ಅಂತ ತಿಳ್ಕೊಂಡ ನೀವು ಪ್ರೀತಿಯಿಂದ ಸೂರ್ಯೋದಯ ತನಕ ಈ ರೀತಿ ಎರಡೂ ಮಕ್ಕಳಿಗೆ ತಮ್ಮ ಆಶೀರ್ವಾದ ಇರಲಿ ಅಂತ ಬೇಡಿಕೊಂಡು ನಾವು ಹಾಡೋದ್ರಲ್ಲಿ ಆಗ್ಬೋದು, ಹೇಳ್ತಕ್ಕಂಥ ಮಾತಿನಲ್ಲಿ ಆಗ್ಬೋದು, ಏನೋ ಮಾತಿನ ಭರಾಟೆ ಒಳಗ ನುಡಿತಕ್ಕಂಥ ವಾದ್ಯದೊಳಗ ತಪ್ಪು ತಡೆಗಳಾದ್ರ ನಮ್ಮನ್ನ ದಯಮಾಡಿ ತಮ್ಮ ಮಕ್ಕಳು ಅಂತೇಳಿ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಎರಡೂ ಕಲಾ ಸಂಘದ ಪರವಾಗಿ ಬೇಡಿಕೊಂಡ ನನ್ನೆರಡು ಮಾತಿಗೆ ವಿರಾಮಿಟ್ಟು ಸುಂದರವಾಗಿರತಕ್ಕಂಥ ಇನ್ನೊಂದು 4 ನುಡಿ ಚಾಲ ಹಾಡಿ ಅತ್ಯಂತ ನಮ್ಮ ಹಿರಿಯ ಕಲಾವಿದರಿಗೆ ಅವಕಾಶ ಕೊಡೋಣ.